ಗುನ್ನಾಗೆರೆ ಗ್ರಾಮ ತಾಲೂಕು ಕೇಂದ್ರದಿಂದ ಬಹುದೂರ. ಇತ್ತೀಚಿನವರೆಗೂ ಗ್ರಾಮಸ್ಥರು ಸಣ್ಣ ಪುಟ್ಟ ಬ್ಯಾಂಕ್ ಕೆಲಸಗಳಿಗೂ ಕುಣಿಗಲ್ಗೆ ಹೋಗಬೇಕಿತ್ತು. ರೈತರಿಗೆ, ಮಹಿಳೆಯರಿಗೆ, ಸ್ವಸಹಾಯ ಸಂಘಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ವಿಪರೀತ ತೊಂದರೆಯಾಗಿತ್ತು. ವೃಥಾ ಸಮಯ ಮತ್ತು ಹಣ ಪೋಲಾಗುತ್ತಿತ್ತು. ಆದರೆ ಕಳೆದ 6 ತಿಂಗಳಿಂದ ಗುನ್ನಾಗೆರೆ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಈ ತೊಂದರೆ ಇಲ್ಲ. ಬ್ಯಾಂಕ್ ಸೇವೆಗಳು ಅವರ ಕೈಯಳತೆಯಲ್ಲಿಯೇ ದೊರೆಯುತ್ತಿವೆ. ಗ್ರಾಮದ ತಿಮ್ಮಯ್ಯ ಐಡಿಎಫ್ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವ್ಯವಹಾರ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದನ್ನು ಕಿಯೋಸ್ಕ್ ಅಥವಾ ಗ್ರಾಹಕ ಸೇವಾ ಕೇಂದ್ರ ಎಂದು ಕರೆಯುತ್ತಾರೆ. ಇವರು ನಡೆಸುತ್ತಿರುವ ಗ್ರಾಹಕ ಸೇವಾ ಕೇಂದ್ರದಲ್ಲಿ ಹಲವಾರು ಬ್ಯಾಂಕಿಂಗ್ ಸೇವೆಗಳು ಲಭ್ಯ. ಈ ಪುಟ್ಟ ಕಚೇರಿಯಲ್ಲಿ ಬ್ಯಾಂಕಿಂಗ್ ಸೌಲಭ್ಯಗಳು ಸಿಗಲು ಸಾಧ್ಯವೇ ಎಂಬ ಅನುಮಾನ ಮೂಡುವುದು ಸಹಜ. ಬನ್ನಿ, ಈ ಕೇಂದ್ರದಲ್ಲಿ ಏನೆಲ್ಲ ಬ್ಯಾಂಕಿಂಗ್ ಸೇವೆಗಳು ದೊರೆಯುತ್ತವೆ ಎಂಬುದನ್ನು ತಿಳಿಯೋಣ. ರೈತರ ಗ್ರಾಹಕರ ಅನುಕೂಲಕ್ಕೆ ನಾವು ಮತ್ತು ಐಡಿಎಫ್ ಸಂಸ್ಥೆಯವರು ಸೇರಿ ಈಗ ಇಲ್ಲಿ ಒಂದು ಗ್ರಾಹಕರ ಸೇವಾ ಕೇಂದ್ರ ಅಂತ SBIನ ಸಹಕಾರದೊಂದಿಗೆ ನಾವು ಇದನ್ನ ಓಪನ್ ಮಾಡಿದ್ದೀವಿ. ವಿವಿಧ ರೀತಿಯ ವೈಯಕ್ತಿಕ ಖಾತೆಗಳನ್ನು ತೆರೆಯುವುದು ಮುಖ್ಯವಾಗಿ ಪ್ರಧಾನಮಂತ್ರಿಗಳ ಜನ ಧನ ಯೋಜನೆಯಡಿ ಖಾತೆಗಳನ್ನು ತೆರೆಯಲಾಗುತ್ತಿದೆ. ವಿದ್ಯಾರ್ಥಿ ಖಾತೆಗಳನ್ನು ತೆಗೆಯುವುದು, ವಿದ್ಯಾರ್ಥಿ ವೇತನ ಪಾವತಿ, ದಿನಕ್ಕೆ ಗರಿಷ್ಠ 10,000ವರೆಗೆ ಹಣ ಜಮಾ ಮಾಡುವುದು ಮತ್ತು ಬಿಡಿಸಿಕೊಳ್ಳುವುದು, ಖಾತೆಯಿಂದ ಖಾತೆಗೆ ಹಣದ ವರ್ಗಾವಣೆ, ಮಹಿಳಾ ಮತ್ತು ಕೃಷಿಕರ ಸಂಘಗಳ ಸಾಲ ಮರುಪಾವತಿ, ಹಾಲಿನ ಡೈರಿಗಳ ಸಹಾಯಧನ ಪಾವತಿ, ಹೀಗೆ 10 ಹಲವು ಸೇವೆಗಳನ್ನು ಗ್ರಾಮದಲ್ಲೇ ಒದಗಿಸಲಾಗುತ್ತಿದೆ. ಈ ರೀತಿ ಸೌಲಭ್ಯನ ನಾವು ದೊರಕಿಸಕ್ಕೆ ಈ ಗ್ರಾಹಕರ ಸೇವಾ ಕೇಂದ್ರವನ್ನು ತೆರೆದಿದ್ದೀವಿ. ದಯಮಾಡಿ ಇದನ್ನು ಉಪಯೋಗಿಸಬೇಕು. ತಿಮ್ಮಯ್ಯನವರು ತಮ್ಮ ಅನುಪಸ್ಥಿತಿಯಲ್ಲಿಯೂ ಕೇಂದ್ರ ಸುಗಮವಾಗಿ ನಡೆಯಲು ತಮ್ಮ ಸೊಸೆಯನ್ನು ತರಬೇತುಗೊಳಿಸಿದ್ದಾರೆ. ಈ 6 ತಿಂಗಳಲ್ಲಿ ನಾವು ಆವರೇಜ್ 500 ಅಕೌಂಟ್ಗಳನ್ನ ಕಂಪ್ಲೀಟ್ ಮಾಡಿದೀನಿ. ಮತ್ತೆ ಡೈಲಿ ಆವರೇಜ್ ಅಂದ್ರೆ ಒಂದು 20ರಿಂದ 30 ಗ್ರಾಹಕರು ಬಂದು ದುಡ್ಡು ಹಾಕೋದು ತಗೊಳ್ಳೋದು. ಅದ್ರ ಜೊತೆಗೆ ನಮ್ಮ IDF ಜೀವನ ಒಕ್ಕೂಟದ ಮರುಪಾವತಿ ಸಾಲದ್ದು ಸಹ ಮಾಡ್ತಾ ಇದೀವಿ. ಸೊ ಇದರಿಂದ ತುಂಬಾ ಜನರಿಗೆ ಅನುಕೂಲ ಆಗಿದೆ. ಶಾಲಾ ಮಕ್ಕಳಿಗೋಸ್ಕರ 0 ಅಕೌಂಟ್ಗಳನ್ನ ಸಹ ಮಾಡ್ಕೊಟ್ಟಿದೀವಿ. ಸ್ಕಾಲರ್ಶಿಪ್ ಅಮೌಂಟ್ ನ ಇಲ್ಲೇ ತಗೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗಿದೆ. ಹೈನುಗಾರಿಕೆ ಇಂದು ಹಳ್ಳಿಗಳ ಪ್ರಮುಖ ಆದಾಯ ಮೂಲ. ಗುನ್ನಾಗೆರೆಯಲ್ಲಿಯೂ ಸಹ ಬಹುತೇಕ ಕುಟುಂಬಗಳು ಇದನ್ನು ಅವಲಂಬಿಸಿವೆ. ಹಾಲಿನ ಬಟವಾಡೆ ಹಾಗೂ ಸಹಾಯಧನ ವರ್ಗಾವಣೆಯೂ ಸಹ ಈಗ ಬ್ಯಾಂಕ್ ವ್ಯವಹಾರ ಪ್ರತಿನಿಧಿಯ ಮೂಲಕವೇ ನಡೆಯುತ್ತಿದ್ದು ಹಲವು ರೀತಿಯಲ್ಲಿ ಉಪಯೋಗವಾಗಿದೆ. ನಮ್ಮೂರಿನಲ್ಲಿ ಗ್ರಾಹಕ ಸೇವಾ ಕೇಂದ್ರ SBIನಿಂದ ಆಗಿರೋದ್ರಿಂದ ನಮ್ಮೂರಿನ ಹಾಲು ಉತ್ಪಾದಕರು ಬಟವಾಡೆ ತಗೊಳ್ಳೋಕ್ಕೆ ಅನುಕೂಲ ಆಗೈತೆ. ಈ SBIನವರಲ್ಲಿ ಒಂದು ಸೇವಾ ಕೇಂದ್ರ ಮಾಡಿಕೊಡೋದ್ರಿಂದ ಭಾಳ ಉಪಯೋಗ ಆಗಿದೆ. ಹಾಗೆ ನನ್ನ ಹತ್ರ 36 ಜನ ಹಾಲಾಗ್ತಾ ಇದ್ದಾರೆ. 36 ಜನದ ಅಕೌಂಟ್ ಮಾಡಿಸಿದ್ದೀನಿ. ಹಾಲು ಉತ್ಪಾದಕರಿಗಷ್ಟೇ ಅಲ್ಲದೆ ಬ್ಯಾಂಕಿನ ಸೇವೆಗಳಿಂದ ವಂಚಿತರಾಗಿದ್ದ ಮಹಿಳೆಯರು, ವೃದ್ಧರು ಹಾಗೂ ವಿದ್ಯಾರ್ಥಿಗಳು ಈ ಕೇಂದ್ರ ಆರಂಭವಾದ ನಂತರ ಖಾತೆ ತೆರೆದಿದ್ದಾರೆ, ಉಳಿತಾಯ ಮಾಡುತ್ತಿದ್ದಾರೆ. IDF ಸಂಘದಲ್ಲಿ 0 ಅಕೌಂಟ್ ಮಾಡಿಸಿದ್ದೀವಿ, ದುಡ್ಡು ಹಾಕ್ತೀವಿ, ಎತ್ಕೋತೀವಿ. ನಾವು ಇಲ್ಲಿ 4 ತಿಂಗಳಿಂದ ನಾವು ಇಲ್ಲಿ ಅಕೌಂಟ್ ಓಪನ್ ಮಾಡಿಸಿದ್ದೀವಿ. ನಮಗೆ ಕುಣಿಗಲಲ್ಲಿ ಹೋಗ್ತಾ ಇದ್ದಾಗ ಒಂದು ಮಧ್ಯಾಹ್ನ ಆಗೋದು. ಅಲ್ಲಿ ನಾವು ಕ್ಯೂನಲ್ಲಿ ಹೋಗಿ ನಿಂತ್ಕೊಂಡು ಸುಮಾರು 2 ಅವರ್ 3 ಅವರ್ ಕಾಯ್ಬೇಕಾಯ್ತು. ಮತ್ತೆ ನಮಗೆ ಅಲ್ಲಿ ಹೋಗೋಕ್ಕೆ 100 ರೂಪಾಯಿ 150 ರೂಪಾಯಿ ಖರ್ಚು ಬರೋದು. ಇಲ್ಲಿ ಇರೋದ್ರಿಂದ ನೀವು ಬಂದು ಒಂದು 10 ನಿಮಿಷಕ್ಕೆಲ್ಲ ನಾವು ದುಡ್ಡು ಎತ್ಕೊಂಡು ಹೋಗೋದು. ಗುನ್ನಾಗೆರೆ ನಿವಾಸಿಗಳಾಗಿರುವ ತಿಮ್ಮಯ್ಯ ಹೆಚ್ಚೇನೂ ವಿದ್ಯಾಭ್ಯಾಸ ಮಾಡಿಲ್ಲ. ಆದರೆ ಧೈರ್ಯ ಹಾಗೂ ವ್ಯವಹಾರ ಕುಶಲತೆಯನ್ನು ಬಳಸಿ ಯಶಸ್ವಿ ಬ್ಯಾಂಕ್ ವ್ಯವಹಾರ ಪ್ರತಿನಿಧಿಯಾಗಿದ್ದಾರೆ. ಅಲ್ಲದೆ ಈ ವ್ಯವಹಾರ ಮಾಡಬಯಸುವ ಇನ್ನಿತರರಿಗೂ ಮಾದರಿಯಾಗಿದ್ದಾರೆ. ಗ್ರಾಹಕ ಸೇವಾ ಕೇಂದ್ರ ತೆರೆಯಲು ಬೇಕಾದ ಅಗತ್ಯ ಸೌಲಭ್ಯಗಳೇನೆಂದರೆ ಮುಖ್ಯವಾಗಿ ಎಲ್ಲರೂ ಬಂದು ಹೋಗಲು ಸೂಕ್ತವಾದ ಸ್ಥಳ, ಇಂಟರ್ನೆಟ್ ಸೌಲಭ್ಯ, UPS, ಕ್ಯಾಮೆರಾ ಸಹಿತ ಲ್ಯಾಪ್ಟಾಪ್, ಪ್ರಿಂಟರ್, ಹಣ ಎಣಿಸುವ ಯಂತ್ರ, ಬೆರಳಚ್ಚು ಸಾಧನ. ಖರ್ಚು ವೆಚ್ಚಗಳ ಬಗ್ಗೆ ಹೇಳುವುದಾದರೆ 50,000 ಹಿಂತಿರುಗಿಸಬೇಕಾದ ಭದ್ರತಾ ಠೇವಣಿ ಹಾಗೂ ಮೇಲ್ಕಂಡ ಸಲಕರಣೆಗಳ ಖರೀದಿಗಾಗಿ ಅಂದಾಜು 40,000 ವೆಚ್ಚವಾಗಬಹುದು. ಲಾಸ್ ಅಂತೂ ಆಗೋದಿಲ್ಲ. ನಮ್ಮ ಕೆಲಸಕ್ಕೆ ಖಂಡಿತ ಪ್ರತಿಫಲ ಸಿಗುತ್ತೆ. ದಿನೇ ದಿನೇ ಅದು ಹೆಚ್ಚಿಕೊಂಡು ಹೋಗುತ್ತೆ. ಇದನ್ನು ಮಾಡಿ ಆ ಊರು ಮನೆಗಳಲ್ಲಿ ಒಂದು ಸೌಲಭ್ಯನ ಕೊಡೋದು ನಿಮಗೂ ಮತ್ತು ಗ್ರಾಹಕರು ಎರಡಕ್ಕೂ ಅನುಕೂಲ ಆಗುತ್ತೆ ಅಂತ ನನ್ನ ಆಸೆ. ಬ್ಯಾಂಕ್ ವ್ಯವಹಾರ ಪ್ರತಿನಿಧಿ ಎಂಬ ಪರಿಕಲ್ಪನೆಯೇ ವಿಶಿಷ್ಟವಾದುದು. ಬ್ಯಾಂಕಿಂಗ್ ಸೇವೆಗಳ ಪರಿಧಿಯಿಂದ ಹೊರಗುಳಿದ ಗ್ರಾಮೀಣ ಜನರನ್ನು ತಲುಪುವ ಮಹದುದ್ದೇಶದಿಂದ ಇದನ್ನು ಆರಂಭಿಸಲಾಗಿದೆ.
ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕುಣಿಗಲ್ ಶಾಖೆ ತಾಲೂಕಿನಲ್ಲಿ ಇದನ್ನು ಅನುಷ್ಠಾನಗೊಳಿಸಲು ಹಲವು ರೀತಿಯಲ್ಲಿ ಶ್ರಮಿಸುತ್ತಿದೆ. ನಮ್ಮ ಬ್ಯಾಂಕ್ನಿಂದ BCA ಪ್ರಾರಂಭಿಸಿದ್ದು 2009ರಿಂದ. ಈ ಶಾಖೆಯಿಂದ ಇನಿಷಿಯೇಟಿವ್ ಫಾರ್ ಡೆವಲಪ್ಮೆಂಟ್ ಫೌಂಡೇಶನ್ ಈ ಸಂಸ್ಥೆಯನ್ನು BC ಆಗಿ ಪರಿಗಣಿಸಿದ್ದೇವೆ. ಈಗಾಗಲೇ ನಾವು ಗುನ್ನಾಗೆರೆ ಎಂಬ ಹಳ್ಳಿಯಲ್ಲಿ ನಮ್ಮ ಈ BCAಯನ್ನು ಸ್ಥಾಪಿಸಿದ್ದೇವೆ. ಅದು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಎಲ್ಲ ರೈತ ಬಾಂಧವರಿಗೆ ಈ ಸೌಲಭ್ಯ ದೊರಕಲಿ, ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸುತ್ತೇನೆ. SBI ಬ್ಯಾಂಕು ಕುಣಿಗಲ್ ತಾಲೂಕಿನಲ್ಲಿ IDF ಸಂಸ್ಥೆಯನ್ನು BC ಆಗಿ ನೇಮಕ ಮಾಡಿದೆ. ಬ್ಯಾಂಕ್ ಸೇವೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಕಳೆದ ಹಲವಾರು ವರ್ಷಗಳಿಂದ IDF ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿದೆ. ಈ ನಿಟ್ಟಿನಲ್ಲಿ ಕಿಯೋಸ್ಕೋ ಕೂಡ ಒಂದು ಪ್ರಮುಖವಾದ ಒಂದು ಸಾಧನವಾಗಿದೆ. ಇದೇ ರೀತಿ IDF ಸಂಸ್ಥೆಯು ಕುಣಿಗಲ್ ತಾಲೂಕಿನ ಹಲವಾರು ಭಾಗಗಳಲ್ಲಿ BCAಗಳನ್ನು ಪ್ರಾರಂಭಿಸಲು ಕ್ರಮ ಕೈಗೊಳ್ಳಲಾಗಿದೆ.